Hello students, welcome you all. So today let's talk about the Reserve Bank of India and its monetary policy instruments. ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ದ ಒನ್ ದಟ್ ವಿಲ್ ರೆಗ್ಯುಲೇಟ್ ದ ಮನಿ ಸಪ್ಲೈ. ಮಾರ್ಕೆಟಲ್ಲಿ ಇರತಕ್ಕಂತಹ ಟೋಟಲ್ ಮನಿ ಸಪ್ಲೈಯನ್ನು ಕಂಟ್ರೋಲ್ ಮಾಡೋದೇ ನಮ್ಮ RBI. ಓಕೆ, ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟಾಕ್ಡ್ ಅಬೌಟ್ ದ ಹೈ ಪವರ್ಡ್ ಮನಿ. ವಾಟ್ ಈಸ್ ಹೈ ಪವರ್ಡ್ ಮನಿ ಅನ್ನೋದನ್ನು ಸಹಿತ ನಾನು ನಿಮಗೆ ಹೇಳಿದ್ದೀನಿ. ಸೊ ಈ ಹೈ ಪವರ್ಡ್ ಮನಿನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಸೊ ಮೊದಲು ಕರೆನ್ಸಿ ಇರುತ್ತೆ. ಓಕೆ, ಸೊ ವಾಟ್ ಎವರ್ ದ ಕರೆನ್ಸಿ ಇಸ್ ದೇರ್ ಆ್ಯಂಡ್ ರಿಸರ್ವ್ಸ್. ಓಕೆ, ಇದನ್ನು ಕರೆನ್ಸಿ ಅಂದ್ಕೊಳ್ಳಿ ಆ್ಯಂಡ್ ಇಟ್ ಈಸ್ ಅ ರಿಸರ್ವ್ಸ್. ಓಕೆ, ಸೊ ರಿಸರ್ವ್ಸ್ ಅಂತ ಹೇಳಿದರೆ, ಸೊ ವಾಟ್ ಈಸ್ ದ ಅಮೌಂಟ್ ಆಫ್ ರಿಸರ್ವ್ ಇನ್ ದ RBI ಇರತಕ್ಕಂತಹ ರುಪೀಸಲ್ಲಿ ಇರತಕ್ಕಂಥ ರಿಸರ್ವ್ಸ್ ಎಷ್ಟು. ಕರೆನ್ಸಿ ಅನ್ನೋದು ಮಾರ್ಕೆಟಲ್ಲಿ ಇರತಕ್ಕಂಥದ್ದು. ಮಾರ್ಕೆಟಲ್ಲಿ ಅಂತ ಹೇಳಿದ್ರೆ ಜನ ಮತ್ತು ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ಇವ್ರ ಹತ್ರ ಇರೋದು ದಿಸ್ ಇಸ್ ದ ಕರೆನ್ಸಿ. ಸೊ ನಾವು ಲೆಟ್ ಸಿ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರಿಸರ್ವ್ಸ್ ಏನಿದೆಯಲ್ಲ ಇಟ್ ವಿಲ್ ಬಿ ಎಕ್ಸ್ಟೆಂಡೆಡ್. ಬಿಕಾಸ್ ಈ ರಿಸರ್ವ್ಸ್ ಜೊತೆಗೆ ಇವಾಗ ಏನು ಮಾಡ್ತಾರೆ, ಜನಗಳು ಬಂದು ಡೆಪಾಸಿಟ್ ಮಾಡ್ತಾರೆ ಬ್ಯಾಂಕಲ್ಲಿ. ಓಕೆ, ಆ್ಯಂಡ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ಇವರು ಕೂಡ RBIಗೆ ಬಂದುಬಿಟ್ಟು ಏನು ಮಾಡ್ತಾರೆ, ಡೆಪಾಸಿಟ್ಸ್ನ ಮಾಡ್ತಾರೆ. ಸೊ ಇವಾಗ ಏನಾಯಿತು, ಕರೆನ್ಸಿ ಇರೋದು ಇದೆ, ಕಾನ್ಸ್ಟೆಂಟ್ ಆಗಿದೆ, ಬಟ್ ಡೆಪಾಸಿಟ್ಸ್ ಏನಾಯಿತು ಜಾಸ್ತಿ. ಸೊ ರಿಸರ್ವ್ಸ್ ಕೂಡ ಜಾಸ್ತಿ ಆಯಿತು. ಓಕೆ, ಸೊ ನಾವು ದಿಸ್ ವಾಸ್ ದ ಹೈ ಪವರ್ಡ್ ಮನಿ. ಓಕೆ, ಒರಿಜಿನಲ್ ಮನಿ, ಬಟ್ ನೌ ದ ಮನಿ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಥ್ರೂ ದ ಬ್ಯಾಂಕ್ ಸಿಸ್ಟಮ್. Okay, so this will become the total money. So okay, always remember the total money is always greater than high powered money. Okay, so because bank system will also create the money, that is why total money is always greater than high powered money. Okay, so now say the people who have deposited, okay, ಜನಗಳು ಏನು ಡೆಪಾಸಿಟ್ ಮಾಡ್ತಿದ್ದಾರಲ್ಲ, now if they all want, okay, if they all want their money back, then what is the condition? ಎಲ್ಲರೂ ಒಂದೇ ಸತಿಗೆ ಬ್ಯಾಂಕಿಗೆ ಮುಗಿಬಿದ್ರೆ, ಓಕೆ, ನಮಗೆ ದುಡ್ಡು ಬೇಕು ಅಂತೇಳಿ ಮುಗಿಬಿದ್ರೆ, ಸೊ ಏನಾಗುತ್ತೆ ಅಲ್ಲಿ ಬ್ಯಾಂಕ್ ಹತ್ರ ಅಷ್ಟು ಒಂದೇ ಸತಿಗೆ ಇರೋದಿಲ್ಲ ಡೆಪಾಸಿಟ್ಸ್, ಬಿಕಾಸ್ ಅವರು ಲೋನ್ ಕೊಟ್ಟಿರ್ತಾರೆ. ಓಕೆ, ಸೊ ಆ ಒಂದು ಸಿಚುವೇಷನ್ನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಟ್ ಈಸ್ ಕಾಲ್ಡ್ ಆ್ಯಸ್ ಬ್ಯಾಂಕ್ ರನ್. ಓಕೆ, ವೆನ್ ದ ಬ್ಯಾಂಕ್ ಈಸ್ ಅನೇಬಲ್ ಟು ಪೇ ಬ್ಯಾಕ್ ಟು ದ ಕಸ್ಟಮರ್ಸ್, ಅದನ್ನು ಬ್ಯಾಂಕ್ ರನ್ ಅಂತ ಹೇಳ್ತೀವಿ. ಬ್ಯಾಂಕ್ ರನ್ ಅಂತ ಹೇಳಿದ್ರೆ, ಸೊ ಬ್ಯಾಂಕ್ ಹತ್ರನೇ ಇರೋದಿಲ್ಲ ರಿಸರ್ವ್ಸ್, ಕ್ಯಾಶ್ಗಳು ಕೊಡೋದಕ್ಕೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಓಕೆ, ಹೂ ವಿಲ್ ಕಮ್ ಇನ್ ಟು ಪಿಕ್ಚರ್. ಬಿಕಾಸ್ ಪ್ರತಿಯೊಂದು ಬ್ಯಾಂಕಿಗೂ, ಓಕೆ, ಯಾರು ಗ್ಯಾರಂಟರ್ ಅಂತ ಹೇಳಿದ್ರೆ, ಇಟ್ ಈಸ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ಅವಾಗ ಏನಾಗುತ್ತೆ, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿಲ್ ಗಿವ್ ದ ಗ್ಯಾರಂಟಿ. ಓಕೆ, ಆ್ಯಂಡ್ ದೇ ವಿಲ್ ಗಿವ್ ಲೋನ್ಸ್ ಟು ದ ಬ್ಯಾಂಕ್ಸ್, ಎಕ್ಸ್ಟೆಂಡ್ ಲೋನ್ಸ್ ಟು ಬ್ಯಾಂಕ್ಸ್. ಅವಾಗ ಬ್ಯಾಂಕ್ಸ್ ಏನು ಮಾಡೋದು, ಅವರು ಕಸ್ಟಮರ್ಸಿಗೆ ದುಡ್ಡನ್ನು ಕೊಡಬಹುದು. ಸೊ ಈ ಒಂದು ಆ್ಯಕ್ಷನ್ ಏನಿದೆ RBI, ಹೂ ಈಸ್ ಆ್ಯಕ್ಟಿಂಗ್ ಎಸ್ ಗ್ಯಾರಂಟರ್ ಟು ದ ಬ್ಯಾಂಕ್ಸ್. ಓಕೆ, ಸೊ ಈ ಒಂದು ಕಂಡೀಷನ್ನ ಇಟ್ ಈಸ್ ಕಾಲ್ಡ್ ಆಸ್ ದ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಇದನ್ನು ನಾವು ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ಆಸ್ ದ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಹೇಳ್ತಾರೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಲೆಂಡರ್ ಆಫ್ ಲಾಸ್ಟ್ ಅಂದರೆ ಯಾರು ಇಲ್ಲ ಅಂದರೂ ಕೊನೆಗೆ ಕೈ ಹಿಡಿಯೋರು, ಇಟ್ ಈಸ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದ ಮೀನಿಂಗ್ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಹೇಳಿದ್ರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, RBI ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ದ ಬ್ಯಾಂಕರ್ ಆಫ್ ಬ್ಯಾಂಕ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಬ್ಯಾಂಕರ್ ಆಫ್ ಬ್ಯಾಂಕ್ಸ್. ಅಂದರೆ ಈ ಜನಗಳು ನಾವು ಏನು ಹೋಗಿ ಬ್ಯಾಂಕ್ ಹತ್ರ ವ್ಯವಹಾರ ಮಾಡ್ತೀವಲ್ಲ, ಡೆಪಾಸಿಟು, ಲೋನು, ಇದು ಬ್ಯಾಂಕ್ಸ್. ಓಕೆ, ಈ ಬ್ಯಾಂಕರ್ಗಳಿಗೆ ಬ್ಯಾಂಕು ಅಂದರೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಲ್ಲಿ ಬ್ಯಾಂಕ್ಗಳು ಡೆಪಾಸಿಟ್ ಇಡ್ತಾರೆ. ಓಕೆ, ಇವರು ಕೂಡ ಲೋನ್ಗಳನ್ನು ತೊಗೊತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ. ಸೊ ಅದಕ್ಕೆ ಇಟ್ ಈಸ್ ಕಾಲ್ಡ್ ಆಸ್ ದ ಬ್ಯಾಂಕರ್ ಆಫ್ ಬ್ಯಾಂಕ್ಸ್ ಆಲ್ಸೋ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಆಲ್ಸೋ ಕಾಲ್ಡ್ ಆಸ್, ಇಟ್ ಈಸ್ ದ ಬ್ಯಾಂಕರ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಬ್ಯಾಂಕರ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಆಲ್ಸೋ ಬ್ಯಾಂಕರ್ ಆಫ್ ಸ್ಟೇಟ್ ಗೌರ್ಮೆಂಟ್ಸ್. ಓಕೆ, ರಾಜ್ಯ ಸರ್ಕಾರಗಳಿಗೂ ಕೂಡ ದಿಸ್ ಈಸ್ ದ ಬ್ಯಾಂಕರ್. ಓಕೆ, ದೇ ವಿಲ್ ಆ್ಯಕ್ಟ್ ಆಸ್ ಅ ಬ್ಯಾಂಕರ್. ಸೊ ಇಲ್ಲಿ ಬ್ಯಾಂಕರ್ ಟು ದ ಗೌರ್ಮೆಂಟ್ಸ್ ಅಂತ ಹೇಳಿದ್ರೆ, ಸೊ ಗೌರ್ಮೆಂಟಿನ ಡೆಪಾಸಿಟ್ಗಳನ್ನು ಇಟ್ಕೊಳ್ಳೋದು, ಅವರ ಬಾಂಡ್ಸ್ ಏನಿರ್ತವೆ ಅದನ್ನು ಮಾರ್ಕೆಟಲ್ಲಿ ಸೆಲ್ ಮತ್ತು ಬೈ ಮಾಡೋದು. ಓಕೆ, ಸೊ ಎಲ್ಲ ಕಾರಣಕ್ಕೆ ಬ್ಯಾಂಕರ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಂತ ನಾವು ಹೇಳ್ತೇವೆ. ಆ್ಯಂಡ್ ಆಲ್ಸೋ ದ್ಯಾಟ್, ನಾವು ಯಾಕೆ ಬ್ಯಾಂಕರ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ವೆನ್ ದ ಗೌರ್ಮೆಂಟ್ ಆಫ್ ಇಂಡಿಯಾ, ಓಕೆ, ಡಸಂಟ್ ಹ್ಯಾವ್ ಮನಿ, ಓಕೆ, ಫೈನಾನ್ಸ್ ಕಡಿಮೆ ಆಗಿದೆ ಸರ್, ಬಜೆಟಲ್ಲಿ ದುಡ್ಡು ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ದೆನ್ ದೇ ವಿಲ್ ಬಾರೋ, ಓಕೆ, ದೇ ವಿಲ್ ಬಾರೋ ಮನಿ ಫ್ರಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ಗೌರ್ಮೆಂಟ್ ವಿಲ್ ಬಾರೋ ದ ಮನಿ ಫ್ರಮ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹೆಂಗೆ ಬಾರೋ ಮಾಡುತ್ತೆ ಅಂತ ಹೇಳಿದ್ರೆ, ಗೌರ್ಮೆಂಟ್ ವಿಲ್ ಗಿವ್ ದ ಬಾಂಡ್ಸ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಬಾಂಡ್ ಕೊಡೋದ್ರಿಂದ ಇಟ್ಸ್ ಅ ಗ್ಯಾರಂಟಿ. ಓಕೆ, ಐ ವಿಲ್ ಪೇ ಬ್ಯಾಕ್ ದ ಮನಿ ಅಂತ ಹೇಳ್ತಕ್ಕಂಥ ಗ್ಯಾರಂಟಿ ಇಸ್ ದ ಬಾಂಡ್. ಈ ಬಾಂಡನ್ನು ಕೊಡ್ತಾರೆ RBIಗೆ. ಸೊ RBI ಇನ್ ಟರ್ನ್ ವಿಲ್ ಗಿವ್ ಬ್ಯಾಕ್ ದ ಮನಿ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಈ ಪ್ರೊಸೆಸ್ ಏನಿದೆ, ವೆನ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ ಸೆಲ್ಫ್ ಈಸ್ ಡೆಫಿಸಿಟ್ in budget or deficit in money, so when they borrow money from RBI, borrow money from
RBI by giving the bonds. Such a system is called as the deficit financing. It is called as the deficit financing. ಅಂದರೆ ಗೌರ್ಮೆಂಟಿಗೆ ಡೆಫಿಸಿಟ್ ಇತ್ತು, ಕಡಿಮೆ ಇತ್ತು, ಓಕೆ, ಅದನ್ನು ಫೈನಾನ್ಸ್ ಮಾಡಿದ್ದು RBI. ಅದಕ್ಕೆ ಇದನ್ನು ಡೆಫಿಸಿಟ್ ಫೈನಾನ್ಸಿಂಗ್ ಅಂತೇಳಿ ನಾವು ಕರಿತೇವೆ. ಆ್ಯಂಡ್ ದ ಅದರ್ ಇಂಪಾರ್ಟೆಂಟ್ ರೋಲ್ ಆಫ್ RBI, ದಟ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಏನಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ದ ಕಂಟ್ರೋಲರ್ ಆಫ್ ಮನಿ ಸಪ್ಲೈ. ಕಂಟ್ರೋಲರ್ ಆಫ್ ಮನಿ ಸಪ್ಲೈನ ಕಂಟ್ರೋಲ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ದೇ ಕ್ರಿಯೇಟ್ ದ ಕ್ರೆಡಿಟ್ಸ್. ಓಕೆ, ಸಾಲವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು RBIನ ರೂಲು. ಆ್ಯಂಡ್ ಇಟ್ ಈಸ್ ದ ಕಂಟ್ರೋಲರ್ ಆಫ್ ಮನಿ ಸಪ್ಲೈ ಆಲ್ಸೋ. ಓಕೆ, ಸೊ ನಾವು ಲೆಟ್ಸ್ ಸಿ ಹೌ ದೇ ಕಂಟ್ರೋಲ್ ದ ಮನಿ ಸಪ್ಲೈ. ಸೊ ವಾಟ್ ಆರ್ ದ ಟೂಲ್ಸ್? ಓಕೆ, ಆರ್ ಕ್ಯಾನ್ ಸೇ ವಾಟ್ ಆರ್ ದ monetary policy instruments. Okay, what are the monetary policy instruments or tools that regulate the money supply? Okay, ಇದನ್ನು ನೋಡಿದರೆ ಸೊ ಫಸ್ಟ್ ಬರೋದು ಇಟ್ ಈಸ್ ಕಾಲ್ಡ್ ಆಸ್ ದ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಪನ್ ಮಾರ್ಕೆಟ್ ಆಪರೇಷನ್ಸ್. ಸೊ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಆರ್ OMOs ಅಂತ ಹೇಳ್ತಾರೆ. ಸೊ ಈ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಹೇಳಿದರೆ ಏನು ಅಂತ ನೋಡೋದಾದರೆ ಇಟ್ ಈಸ್ ಮೇನ್ಲಿ ಟು ಕಂಟ್ರೋಲ್ ದ ಮನಿ ಸಪ್ಲೈ ಇನ್ ದ ಮಾರ್ಕೆಟ್. ಓಕೆ, ಮನಿ ಸಪ್ಲೈ ಇನ್ ದ ಮಾರ್ಕೆಟ್. ಸೊ ಫಸ್ಟು ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ಫ್ಲೇಷನ್ ಬಗ್ಗೆ. ಮನಿ ಸಪ್ಲೈ ಜಾಸ್ತಿ ಆದರೆ ಕಷ್ಟ, ಇನ್ಫ್ಲೇಷನ್ ಜಾಸ್ತಿ ಆಗಿಬಿಡುತ್ತೆ. ಮನಿ ಸಪ್ಲೈ ತುಂಬ ಕಡಿಮೆ ಆದ್ರೂ ಕೂಡ ಕಷ್ಟನೇ. ಓಕೆ, ಸೊ ಮನಿ ಸಪ್ಲೈ ತುಂಬ ಕಡಿಮೆ ಆಗಿಬಿಟ್ರೂ ಕೂಡ ಏನಾಗ್ಬಿಡುತ್ತೆ, ಅಲ್ಲಿ ಕೊಂಡುಕೊಳ್ಳೋರು ಯಾರೂ ಇರಲ್ಲ, ಅಥವಾ ಬೆಲೆ ಏನಾಗುತ್ತೆ ತುಂಬ ಕಡಿಮೆ ಆಗಿಬಿಡುತ್ತೆ, ಅದು ಕೂಡ ಡೇಂಜರೇ. ಸೊ ಅದಕ್ಕೋಸ್ಕರ ಮನಿ ಸಪ್ಲೈ ಬ್ಯಾಲೆನ್ಸ್ಡ್ ಆಗಿರಬೇಕು. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ RBI ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಮಾಡ್ತಾರೆ. ಸೊ ಈ ಓಪನ್ ಮಾರ್ಕೆಟ್ ಆಪರೇಷನ್ಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಪೋಸ್ ಮನಿ ಸಪ್ಲೈ ಇಸ್ ಮೋರ್. ಓಕೆ, ಮನಿ ಸಪ್ಲೈ ಜಾಸ್ತಿ ಇದೆ, ಓಕೆ, ಇಟ್ ಈಸ್ ಮೋರ್. ಆ ಕೇಸಲ್ಲಿ RBI ಏನು ಮಾಡುತ್ತೆ ಅಂತಂದರೆ ದೇ ವಿಲ್ ಸೆಲ್ ಬಾಂಡ್ಸ್ ಟು ಬ್ಯಾಂಕ್ಸ್. ಓಕೆ, ಬ್ಯಾಂಕ್ಸಿಗೆ ಬಾಂಡ್ಸ್ಗಳನ್ನು ಕೊಟ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಅವ್ರ ಹತ್ರ ಇರ್ತಕ್ಕಂಥ ದುಡ್ಡನ್ನು ಏನು ಮಾಡ್ತಾರೆ, ದಿಸ್ RBI ವಿಲ್ ಅಬ್ಸಾರ್ಬ್. ಓಕೆ, ಅವ್ರ ಹತ್ರ ದುಡ್ಡನ್ನು RBI ತೊಗೊಳುತ್ತೆ. ಅವಾಗ ಏನಾಯಿತು, ಮಾರ್ಕೆಟಲ್ಲಿ ಮನಿ ಸಪ್ಲೈ ಕಡಿಮೆ ಆಯಿತು. ಸಪೋಸ್ ಮನಿ ಸಪ್ಲೈ ಕಡಿಮೆನೇ ಇದೆ, ಓಕೆ, ಮನಿ ಸಪ್ಲೈ ಇಸ್ ಲೆಸ್ ಇನ್ ಮಾರ್ಕೆಟ್. ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ ಈ ಬಾಂಡ್ಸ್ ಏನಾರು ಕೊಟ್ಟಿರ್ತಾರಲ್ಲ ಇವ್ರು ಏನು ಮಾಡ್ತಾರೆ, ಬೈ ಬ್ಯಾಕ್ ಮಾಡ್ತಾರೆ RBI. ಓಕೆ, RBI ವಿಲ್ ಬೈ ಬ್ಯಾಕ್ ದ ಬಾಂಡ್ಸ್ ಆ್ಯಂಡ್ ದೇ ವಿಲ್ ರಿಲೀಸ್ ದ ಮನಿ. ಓಕೆ, ದೇ ವಿಲ್ ರಿಲೀಸ್ ದ ಮನಿ ಟು ಬ್ಯಾಂಕ್ಸ್. ಅವಾಗ ಏನಾಗುತ್ತೆ, ದೇ ವಿಲ್ ಬಿ ಮೋರ್ liquidity or there will be more money supply in the market. Okay, this is one such tool where the RBI uses to regulate the money supply in the market. And the second point is it is called as the bank rate. ಬ್ಯಾಂಕ್ ರೇಟ್. ಪ್ರತಿಯೊಂದು ಬ್ಯಾಂಕುಗಳಲ್ಲೂ ನಾವು ಸಾಲ ತೊಗೊಂಡಾಗ ಒಂದು ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. ಸೊ ಅದೇ ಥರ ಈ ಬ್ಯಾಂಕ್ಗಳು RBI ಹತ್ರ ಹೋದಾಗ ಸೊ ಇವ್ರಿಗೂ ಕೂಡ ಒಂದು ಇಂಟ್ರೆಸ್ಟ್ ರೇಟ್ ಇರುತ್ತೆ. ಓಕೆ, ಸೊ ವೇರ್ ದ ಕಮರ್ಷಿಯಲ್ ಬ್ಯಾಂಕ್ಸ್, ಓಕೆ, ಕಮರ್ಷಿಯಲ್ ಬ್ಯಾಂಕ್ಸ್ ದೇ ಹ್ಯಾವ್ ಟು ಪೇ ಇಂಟ್ರೆಸ್ಟ್. ದೇ ಹ್ಯಾವ್ ಟು ಪೇ ಇಂಟ್ರೆಸ್ಟ್ ಟು ಹೋಮ್ ಟು ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಒಂದು ಇಂಟ್ರೆಸ್ಟನ್ನು ಕೊಡಬೇಕಾಗುತ್ತೆ ಅವರು ಲೋನನ್ನು ತೊಗೊಂಡಿರೋದಕ್ಕೆ. ಆ ಇಂಟ್ರೆಸ್ಟ್ ರೇಟನ್ನು ಬ್ಯಾಂಕ್ ರೇಟ್ ಅಂತ ಹೇಳ್ತೇವೆ. ಆ್ಯಂಡ್ ದ ಥರ್ಡ್ ಟೂಲ್ ಈಸ್ ಇಟ್ ಈಸ್ ನೋನ್ ಆಸ್ ದ ಕ್ಯಾಶ್ ರಿಸರ್ವ್ ರೇಷಿಯೋ. ಕ್ಯಾಶ್ ರಿಸರ್ವ್ ರೇಷಿಯೋ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿದ್ರೆ ಪ್ರತಿಯೊಂದು ಬ್ಯಾಂಕು ಏನಿದೆ, ಓಕೆ, ಪ್ರತಿಯೊಂದು ಬ್ಯಾಂಕು ದೇ ಹ್ಯಾವ್ ಟು ಕೀಪ್ ಸರ್ಟನ್, ಓಕೆ, ದೇ ಹ್ಯಾವ್ ಟು ಕೀಪ್ ಸರ್ಟನ್ ಕ್ಯಾಶ್. ಓಕೆ, ಕ್ಯಾಶ್ ಹೇಳ್ತಾ ಇದ್ದೀನಿ ನಾನು, ಗೋಲ್ಡು ಬಾಂಡು ಅಲ್ಲ, ಕ್ಯಾಶ್ ಟು ದ RBI. ಸೊ ದೇ ಹ್ಯಾವ್ ಟು ಡೆಪಾಸಿಟ್ಸ್ ಅಪನ್ ಸರ್ಟನ್ ಕ್ಯಾಶ್ ಟು ದ RBI. ಯಾಕೆ ಅಂತ ಹೇಳಿದ್ರೆ ಸೊ ನಾವು ಮೊದಲೇ ನೋಡಿದ್ವಲ್ಲ ಬ್ಯಾಂಕ್ ರನ್ ಸಿಚುವೇಶನ್. ಓಕೆ, ಎಲ್ಲರೂ ಡೆಪಾಸಿಟ್ ಕೇಳಕ್ಕೆ ಬಂದರೆ ಬ್ಯಾಂಕ್ ಹತ್ರ ದುಡ್ಡು ಇರೋದಿಲ್ಲ, ಅಥವಾ ಕೆಲವೊಂದು ಸರಿ ಬ್ಯಾಂಕ್ಗಳು ಲಾಸಿಗೆ ಹೋಗ್ಬಿಡ್ತವೆ. ಓಕೆ, ಸೊ ಆ ಟೈಮಲ್ಲಿ ಒಂದು ಎಮರ್ಜೆನ್ಸಿ ಫಂಡ್ ಅನ್ನೋದಕ್ಕೆ ಈ ರಿಸರ್ವ್ ರೇಷಿಯೋ ಬ್ಯಾಂಕ್ RBIನಲ್ಲಿ ಬ್ಯಾಂಕ್ಸ್ಗಳು ಕ್ಯಾಶ್ನ ಡೆಪಾಸಿಟ್ ಮಾಡಬೇಕಾಗತ್ತೆ. ಓಕೆ, ಸಮ್ ಪರ್ಸೆಂಟೇಜ್ ಆಫ್ ಮನಿ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ದ RBI. ಇದನ್ನು ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೇವೆ. ದ ಫೋರ್ತ್ ಒನ್ ಈಸ್ ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಆರ್ SLR. ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ಈ SLR ಅಂತ ಹೇಳಿದ್ರೆ ಹೆಂಗಪ್ಪ ಅಂದರೆ, ಈ SLRಲ್ಲಿ ಇಲ್ಲಿ ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ, ಇಲ್ಲಿ ಕೇವಲ ಕ್ಯಾಶ್ ಅಂತಲೇ ಇಲ್ಲ, ಕ್ಯಾಶ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅಥವಾ ಬಾಂಡ್ಸ್ ಕೂಡ ಆಗಿರ್ಬೋದು. ಓಕೆ, ಸೊ ಯಾವುದನ್ನು ಯೂಸ್ ಮಾಡಿಕೊಂಡು ನಾವು ಬೇಗ ಕ್ಯಾಶನ್ನು ಜನ್ರೇಟ್ ಮಾಡ್ಕೋಬೋದು ಅಂತ ಯಾವುದೇ ಒಂದು ಇನ್ಸ್ಟ್ರೂಮೆಂಟನ್ನಾಗಲಿ ಇಟ್ ಕ್ಯಾನ್ ಬಿ ಕೆಪ್ಟ್ ಆ್ಯಸ್ ರಿಸರ್ವ್. ಓಕೆ, ಇಟ್ ಕ್ಯಾನ್ ಬಿ ಕೆಪ್ಟ್ ಆ್ಯಸ್ ರಿಸರ್ವ್ ಬೈ ಬ್ಯಾಂಕ್ಸ್ ವಿತಿನ್ ದ ಬ್ಯಾಂಕ್ಸ್. ಓಕೆ, ಇಲ್ಲಿ RBIನಲ್ಲಿ ಇಡಬೇಕು ಅಂತ ಏನಿಲ್ಲ. ಓಕೆ, ಅವರು ತಮ್ಮ ಬ್ಯಾಂಕ್ಗಳಲ್ಲೇ ಇಟ್ಕೋಬೋದು ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಐದರ್ ಕ್ಯಾಶ್, ಗೋಲ್ಡ್, ಓಕೆ, ಬಾಂಡ್ಸ್, ಅಥವಾ ಫಾರಿನ್ ಎಕ್ಸ್ಚೇಂಜ್, ಓಕೆ, ಫಾರಿನ್ ಕರೆನ್ಸಿ, ಇವನ್ನೆಲ್ಲ ಏನು ಮಾಡ್ಬೋದು, ಅವ್ರು ಇಟ್ಕೋಬೋದು. ಸೊ ದ್ಯಾಟ್ ಬ್ಯಾಂಕ್ ಏನಾದರೂ ಲಾಸಿಗೆ ಹೋದರೆ ಅವರಿಗೆ ಬೇಕಾಗ್ತದೆ ಅಂತೇಳಿ. ಸೊ ಇಲ್ಲೂ ಕೂಡ ಅಷ್ಟೇ ಸರ್ಟನ್ ಪರ್ಸೆಂಟೇಜ್ ಆಫ್ ಮನಿ ಆರ್ ಕ್ಯಾನ್ ಸೇ ಸರ್ಟನ್ ಸ್ಟೇಜ್ ಆಫ್ ಆಲ್ ದೀಸ್ ಕ್ಯಾಶ್, ಗೋಲ್ಡ್, ಬಾಂಡ್ಸ್, ಫಾರಿನ್ ಎಕ್ಸ್ಚೇಂಜ್
ಈಸ್ ಕೆಪ್ಟ್ ಆ್ಯಸ್ ರಿಸರ್ವ್. ಓಕೆ, ಸೊ ಇದನ್ನು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್ ಈಸ್ ಇಟ್ ಈಸ್ ಕಾಲ್ಡ್ ಆಸ್ ದ ಸ್ಟೆರಿಲೈಸೇಷನ್. ಓಕೆ, ಸ್ಟೆರಿಲೈಸೇಷನ್ ಬೈ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೆರಿಲೈಸೇಷನ್. ಓಕೆ, ಸೊ ಇನ್ ಸ್ಟೆರಿಲೈಸೇಷನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಇಲ್ಲೇನಾಗುತ್ತೆ, ಮೇನ್ಲಿ ದೇ ಡೀಲ್ ವಿತ್ ದ ಎಕ್ಸ್ಟರ್ನಲ್ ಶಾಕ್ಸ್. ಮೇನ್ಲಿ ದೇ ಡೀಲ್ ವಿತ್ ದ ಎಕ್ಸ್ಟರ್ನಲ್ ಶಾಕ್ಸ್. ಎಕ್ಸ್ಟರ್ನಲ್ ಅಂತ ಹೇಳಿದ್ರೆ ನಮ್ಮ ದೇಶ ಇದೆ, ಬೇರೆ ಹೊರ ದೇಶದಿಂದ ಆಗ್ತಕ್ಕಂಥ ಏನಾದರೂ ಶಾಕ್ಗಳು ನಮ್ಮ ಇಂಡಿಯಾದ ಎಕಾನಮಿ ಮೇಲೆ, ಮನಿ ಸಪ್ಲೈ ಮೇಲೆ ಪರಿಣಾಮ ಬೀಳೋ ಹಂಗಿದ್ರೆ ಅಂಥ ಟೈಮಲ್ಲಿ ಸ್ಟೆರಿಲೈಸೇಷನ್ ಆಪರೇಷನ್ ಅಂತ ಹೇಳ್ತಾರೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ಸೇ ನಮ್ಮ ಇಂಡಿಯಾ ರುಪೀಸ್ ಇದೆ. ಓಕೆ, ಇಂಡಿಯಾದಲ್ಲಿ ರುಪೀಸ್, ಸಪೋಸ್ ಸೇ US ಡಾಲರ್ಸ್ ಕೂಡ ನಮ್ಮ ಮಾರ್ಕೆಟಲ್ಲಿ ಇರುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, US ಈ ಡಾಲರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. ಓಕೆ, ಸೊ ಅಂಥ ಟೈಮಲ್ಲಿ ನಮ್ಮ ರುಪಿ ವ್ಯಾಲ್ಯೂ, ಓಕೆ, ರುಪಿ ವ್ಯಾಲ್ಯೂ ಇದು ಕಡಿಮೆ ಆಗ್ತದೆ. ಸೊ ಇಂಥ ಟೈಮಲ್ಲಿ ಏನು ಮಾಡ್ತಾರೆ, ದೇ ವಿಲ್ ಡೂ ದ ಸ್ಟೆರಿಲೈಸೇಷನ್. ಆವಾಗ ದೇ ವಿಲ್ ರೆಗ್ಯುಲೇಟ್ ದ ಮನಿ ಸಪ್ಲೈ ಇನ್ ಮಾರ್ಕೆಟ್. ಓಕೆ, ರೆಗ್ಯುಲೇಟ್ ದ ಮನಿ ಸಪ್ಲೈ. ಅಗೇನ್ ಸೇಮ್, ಬಾಂಡ್ಸನ್ನು ಕೊಡೋದು, ದುಡ್ಡನ್ನು ವಾಪಸ್ ತಗೊಳ್ಳೋದು. ಓಕೆ, ಅಥವಾ ಕೆಲವೊಂದು ಸರಿ ರುಪಿ ವ್ಯಾಲ್ಯೂ ಜಾಸ್ತಿ ಆದರೂ ಕೂಡ ಕಷ್ಟ. ಅವಾಗ ಏನು ಮಾಡ್ತಾರೆ, ದೇ ವಿಲ್ ಸೆಲ್ ಬಾಂಡ್ಸ್ ಆ್ಯಂಡ್ suck money from the market. Okay, so this is called as the sterilization. So I hope you have understood the concept of RBI and its monetary policy instruments. Okay, thank you very much.